ಗೃಹ ಪ್ರವೇಶಕ್ಕೆ ಹೆಲಿಕಾಪ್ಟರ್ ನಿಂದ ಪುಷ್ಪಾರ್ಚನೆ ಮಾಡೋದ್ಬೇಕು ಅಂತ ಹೇಳಿ ಒಂದು ಅನುಮತಿ ಕೋರಿ ವರ್ತೂರಿನ ಮುನಿರಾಜು ಅನ್ನೋರು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇವರು ಕೋರ್ಟ್ ಮೆಟ್ಟಿಲೇರಿರೋದು ಯಾವ ಕಾರಣಕ್ಕಂತ ಅಂದ್ರೆ ಗೃಹ ಪ್ರವೇಶಕ್ಕೆ, ನನ್ನ ಮನೆ ಗೃಹ ಪ್ರವೇಶ ಇದೆ, ಇದಕ್ಕೆ ನಾನು ಹೆಲಿಕಾಪ್ಟರ್ ನಿಂದ ಪುಷ್ಪಾರ್ಚನೆ ಮಾಡಬೇಕು, ಇದಕ್ಕೆ ನನಗೆ ಅನುಮತಿ ಕೊಡಿ ಅಂತೇಳಿ ವರ್ತೂರಿನ ಮುನಿರಾಜು ಅನ್ನೋರು ಕೋರಿಕೊಂಡಿದ್ದಾರೆ. ಹೈಕೋರ್ಟ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಮುನಿರಾಜು ಅವರು ಈ ಸಂದರ್ಭದಲ್ಲಿ ಹೇಳಿರೋದೇನೆಂದ್ರೆ, ಪೊಲೀಸರಿಂದ ಅನುಮತಿ ನಿರಾಕರಣೆಯಾಗಿದೆ, ಪೊಲೀಸರು ಅನುಮತಿಯನ್ನ ಕೊಟ್ಟಿಲ್ಲ, ಆದ್ರೆ ನೆರೆ ಮನೆಯವನು ಅಂದ್ರೆ ಪಕ್ಕದ ಮನೆಯವನು ಹೀಗೆ ಮಾಡಿದ್ದಾನೆ, ಹೆಲಿಕಾಪ್ಟರ್ ನಿಂದ ಪುಷ್ಪಾರ್ಚನೆ ಮಾಡಿದ್ದಾನೆ, ನಾನು ಕೂಡ ಹಾಗೆ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಮುನಿರಾಜು ವಾದ ಮಾಡಿದ್ದಾರೆ, ಅಥವಾ ಒಂದು ವಾದವನ್ನ ಮಂಡಿಸಿದ್ದಾರೆ, ಅಥವಾ ಒಂದು ಅಂಶವನ್ನ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಹಾಗೆ ರಿಟ್ ಅರ್ಜಿದಾರ ಮುನಿರಾಜು ಓರ್ವ ರೌಡಿ ಶೀಟರ್ ಅಂತ ಹೇಳಿ ತಿಳಿದು ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ಗೆ ಸರ್ಕಾರಿ ವಕೀಲೆ ಪ್ರತಿಮಾ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗೆ ಕೋರ್ಟ್ ಈ ಸಂದರ್ಭದಲ್ಲಿ ಅಂದ್ರೆ ನ್ಯಾಯಮೂರ್ತಿಗಳು ಈ ಸಂದರ್ಭದಲ್ಲಿ ರಿಟ್ ಅರ್ಜಿ ಬಗ್ಗೆ ಅಚ್ಚರಿಯನ್ನ ವ್ಯಕ್ತಪಡಿಸಿದ್ದಾರೆ. ಹೆಲಿಕಾಪ್ಟರ್ ನಿಂದ ಪುಷ್ಪಾರ್ಚನೆಗೆ ಕೋರ್ಟ್ ಆದೇಶ ಬೇಕಾ? ಇಂತಹ ಮನವಿ ಮಾಡೋಕೆ ನಿಮಗಿರುವಂತಹ ಹಕ್ಕೇನು ಅಂತ ಹೇಳಿ ಈ ಸಂದರ್ಭದಲ್ಲಿ ಜಡ್ಜ್ ಒಂದು ಪ್ರಶ್ನೆ ಎತ್ತಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಇದಕ್ಕೆ ಕೋರ್ಟ್ ಆದೇಶ ಯಾಕಾದ್ರೂ ಬೇಕಿರುತ್ತಾ? ಆದ್ರೆ ಇಂತಹ ಮನವಿ ಮಾಡ್ಕೊಳ್ಳೋಕೆ ನಿಮ್ಗಿರುವಂತಹ ಹಕ್ಕೇನು? ಜೊತೆಗೆ ಪಕ್ಕದ ಮನೆಯವನು ಮಾಡಿದ್ದನ್ನೇ ನೀವೂ ಮಾಡ್ಬೇಕಾ ಅಂತ ಹೇಳಿ ಈ ಸಂದರ್ಭದಲ್ಲಿ ಜಡ್ಜ್ ಪ್ರಶ್ನೆ ಇಟ್ಟರು ಅಂತ ಕೂಡ ತಿಳಿದು ಬಂದಿದೆ. ಒಂದು ವಿರಳ ಪ್ರಕರಣ. ಈ ರೀತಿಯಾಗಿ ರಿಟ್ ಅರ್ಜಿ ಸಲ್ಲಿಸಿ ಅನುಮತಿಯನ್ನ ಪಡೆದುಕೊಳ್ಳೋಕೆ ಬರೋದು, ಅದು ಕೂಡ ಹೆಲಿಕಾಪ್ಟರ್ ನಿಂದ ಪುಷ್ಪಾರ್ಚನೆ ಮಾಡೋದಕ್ಕೆ ಅನುಮತಿ ಕೊಡಿ ಅಂತ ಕೋರ್ಟ್ ಮೆಟ್ಲು ಹತ್ತುವಂತ ಪ್ರಕರಣ. ಇದು ಜಡ್ಜ್ಗೂ ಕೂಡ ಒಂದು ಸಂದರ್ಭದಲ್ಲಿ ಅಚ್ಚರಿ ಆಯ್ತು ಅಂತ ಹೇಳಿ ತಿಳಿದು ಬಂದಿದೆ. ಹಾಗೆ ಈ ಸಂದರ್ಭದಲ್ಲಿ ಜಡ್ಜ್ ಒಂದು ವಿಚಾರವನ್ನ ಉಲ್ಲೇಖ ಮಾಡಿದ್ರು ಅಂತಾನೂ ಕೂಡ ತಿಳಿದು ಬಂತು. ಮುಂಬೈನಲ್ಲಿ ಅದ್ದೂರಿ ಮದುವೆ ಮಾಡೋ ಬದಲು ಬಡವರಿಗೆ ಮನೆಯನ್ನ ಕೊಡ್ಲಾಯ್ತು. ಶ್ರೀಮಂತ ವಧುವರವರು ಬಡವರಿಗೆ ಮನೆಯನ್ನ ಹಂಚಿಕೆ ಮಾಡಿದ್ರು. ಇಂತಹ ಉದಾಹರಣೆಗಳು ನಮಗೆ ಮಾದರಿಯಾಗಬೇಕು ಅಂತ ಹೈಕೋರ್ಟ್ನ ನ್ಯಾಯಮೂರ್ತಿ ಎಎಸ್ ಬೋಪಣ್ಣ ಅವರು ಅಭಿಪ್ರಾಯ ಪಟ್ಟರು ಅಂತ ಹೇಳಿ ತಿಳಿದು ಬಂದಿದೆ. ಹೈಕೋರ್ಟ್ನ ನ್ಯಾಯಮೂರ್ತಿ ಎಎಸ್ ಬೋಪಣ್ಣ ಅವರು ಪಟ್ಟಂತಹ ಅಭಿಪ್ರಾಯ ಅಥವಾ ಅವ್ರು ಹೇಳಿದಂತಹ ವಿಚಾರ ಅಂದ್ರೆ, ಮುಂಬೈನಲ್ಲಿ ಓರ್ವರು ಮದುವೆ ಸಂದರ್ಭದಲ್ಲಿ ಅದ್ದೂರಿ ಮದುವೆ ಬೇಡ ಅಂತೇಳಿ ವಧು ಮನೆ ಹಂಚುತ್ತಾರೆ ಬಡವರಿಗೆ. ಈ ರೀತಿಯಾದಂತಹ ವಿಚಾರಗಳು ಮಾದರಿ ಆಗ್ಬೇಕು ಹೊರತು ಪಕ್ಕದ ಮನೆಯವರು ಹೆಲಿಕಾಪ್ಟರ್ ನಿಂದ ಪುಷ್ಪಾರ್ಚನೆ ಮಾಡಿದ್ದಾರೆ, ಹೀಗಾಗಿ ನಾನು ಪುಷ್ಪಾರ್ಚನೆ ಮಾಡ್ತೀನಿ ಅನ್ನುವಂತಹ ವಿಚಾರ ಮಾದರಿಯಾಗಿ ತೆಗೆದುಕೊಳ್ಬಾರ್ದು ಅಂತ ಹೇಳಿ ಒಂದು ತಿಳಿ ಮಾತನ್ನ ಹೇಳಿದ್ರು ಅಂತ ಕೂಡ ತಿಳಿದು ಬಂದಿದೆ. ಜೊತೆಗೆ ವಿಚಾರಣೆಯನ್ನ ಫೆಬ್ರವರಿ 6ಕ್ಕೆ ನ್ಯಾಯಾಲಯ ಈ ಸಂದರ್ಭದಲ್ಲಿ ಮುಂದೂಡಿದೆ ಅಂತ ಹೇಳಿ ತಿಳಿದು ಬಂದಿದೆ. ಇದು ವರ್ತೂರಿನ ಮುನಿರಾಜು ಅನ್ನೋರು ತಮ್ಮ ಮನೆ ಗೃಹ ಪ್ರವೇಶಕ್ಕೆ ಪುಷ್ಪಾರ್ಚನೆ ಮಾಡಬೇಕು ಹೆಲಿಕಾಪ್ಟರ್ ನಿಂದ ಅಂತ ಕೇಳಿ ಕೋರ್ಟ್ ಮೆಟ್ಟಿಲೇರಿದ್ದ ಸಂದರ್ಭದಲ್ಲಿ, ರಿಟ್ ಅರ್ಜಿ ಸಂದರ್ಭದಲ್ಲಿ, ಅದರ ವಿಚಾರಣೆ ಸಂದರ್ಭದಲ್ಲಿ ಜಡ್ಜ್ ಹೇಳಿರುವಂತಹ ವಿಚಾರ. ಇದು ಮುನಿರಾಜು ಅವರು ಏನು ಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಆ ಮುನಿರಾಜು ಅವರ ಮನೆ ಇದು. ಗೃಹ ಪ್ರವೇಶಕ್ಕೆ ಸಿದ್ಧವಾಗಿರುವಂತಹ ಮನೆ. ಒಂದು ಐಷಾರಾಮಿ ಬಂಗ್ಲೆ ರೀತಿಯಲ್ಲೇ ಕಂಡು ಬರ್ತಾ ಇದೆ ಮನೆ ಕೂಡ. ಹಾಗೆ ಬಹಳ ಅದ್ದೂರಿಯಾಗಿ ಗೃಹ ಪ್ರವೇಶ ಮಾಡಬೇಕು ಅನ್ನುವಂಥದ್ದು ಕೂಡ ಅವರ ಆಸೆಯಂತೆ. ಈ ಕಾರಣಕ್ಕಾಗಿ ಹೆಲಿಕಾಪ್ಟರ್ ಮುಖಾಂತರವಾಗಿ ಅಂದ್ರೆ ಮನೆ ಮೇಲೆ ಹೆಲಿಕಾಪ್ಟರ್ ಹಾರಾಡ್ತಾ ಅಲ್ಲಿಂದ ಹೂವನ್ನ ಕೆಳಗೆ ಬಿಡೋಣ ಅಂತ ಹೇಳಿ, ಅಂದ್ರೆ ಪುಷ್ಪಾರ್ಚನೆ ಮಾಡೋಣ ಅಂತ ಹೇಳಿ ಅವ್ರದ್ದೊಂದು ಆಸೆ. ಆದ್ರೆ ಪೊಲೀಸರ ಅನುಮತಿ ಕೊಟ್ಟಿಲ್ಲ, ಹೀಗಾಗಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಒಂದು ರೀತಿ ವಿರಳ ಈ ರೀತಿಯಾದಂತಹ ಪ್ರಸಂಗಗಳು ಅದು ಕೂಡ ಕೋರ್ಟ್ ನಲ್ಲಿ ನಡೆಯೋದು. ಇದಕ್ಕೆ ಸಂಬಂಧಪಟ್ಟಂತೆ ಏನೇನಾಯ್ತು ರಮೇಶ್ ಇವತ್ತು ಕೋರ್ಟ್ ನಲ್ಲಿ? ಖಂಡಿತ ಹೌದು ಮಲ್ತೇಶ್, ಯಾಕಂದ್ರೆ ಈ ತರದ ಕೇಸ್ಗಳು ಬರೋದು ವಿರಳ. ಅದರಲ್ಲೂ ಅಂದ್ರೆ ಸಾಕಷ್ಟು ಸೀರಿಯಸ್ ಪ್ರಕರಣಗಳು ಕೋರ್ಟ್ ನಲ್ಲಿ ಪೆಂಡಿಂಗಿವೆ. ಅಂತದ್ರ ಮಧ್ಯೆ ಈ ರೀತಿ ಅಂದ್ರೆ ಪ್ರತಿಷ್ಠೆ ವಿಚಾರಕ್ಕೋಸ್ಕರ, ಯಾಕಂದ್ರೆ ಪಕ್ಕದ ಮನೆ ವ್ಯಕ್ತಿ ಇದೇ ರೀತಿ ಗೃಹ ಪ್ರವೇಶ ಮಾಡಿದಾಗ ಹೆಲಿಕಾಪ್ಟರ್ ನಲ್ಲಿ ಹೂವು ಹಾಕಿದ್ದ, ಹೀಗಾಗಿ ನಾನು ಅದೇ ರೀತಿ ಮಾಡಬೇಕು ಅಂತ ಹೇಳಿ ಪ್ರತಿಷ್ಠೆಗೆ ಬಿದ್ದು ಈ ವ್ಯಕ್ತಿ ಮುನಿರಾಜು ಅನ್ನುವಂತ ವ್ಯಕ್ತಿ ಹೈಕೋರ್ಟ್ ರಿಟ್ ಅರ್ಜಿ ಸಲ್ಲಿಸಿದ್ರು. ಅಂದ್ರೆ ಈ ಹಿಂದೆ ಅವರು ಪೊಲೀಸರಿಗೆ ಮನವಿ ಮಾಡಿದ್ರು, ಈ ರೀತಿ ಪರ್ಮಿಷನ್ ಕೊಡಬೇಕು ಹೆಲಿಕಾಪ್ಟರ್ ಇಂದ ಒಂದು ಹೂವು ಪುಷ್ಪಾರ್ಚನೆ ಮಾಡೋದಕ್ಕೆ ಅಂತ ಹೇಳಿ. ಯಾಕಂದ್ರೆ ಈ ಹೆಲಿಕಾಪ್ಟರ್ ಹಾರಾಡಬೇಕು ಅಂದ್ರೆ ಖಾಸಗಿ ಸ್ಥಳಗಳಲ್ಲಿ ಅದಕ್ಕೆ ಪೊಲೀಸ್ ಅನುಮತಿ ಬೇಕಾಗುತ್ತೆ. ಹೀಗಾಗಿ ಅನುಮತಿ ಪೊಲೀಸ್ ಅನುಮತಿ ಕೊಟ್ಟಿದ್ದಿಲ್ಲ. ಹೀಗಾಗಿ ಆತ ಹೈಕೋರ್ಟ್ ಮೆಟ್ಲೇರಿದ್ದ. ಈ ಸಂದರ್ಭದಲ್ಲಿ ಸರ್ಕಾರಿ ವಕೀಲರು ರೌಡಿ ಶೀಟರ್ ಮತ್ತೆ ಹಿಂದೆ ಯಾರು ಕೆಲಸ ಮಾಡಿದ್ದ ಅವನು ಕೂಡ ರೌಡಿ ಶೀಟರ್, ಮತ್ತೆ ಈತನು ಕೂಡ ರೌಡಿ ಶೀಟರ್ ಅನ್ನುವಂತ ಮಾಹಿತಿಯನ್ನ ಕೋರ್ಟ್ ಗಮನಕ್ಕೆ ತಂದ್ರು. ಆಗ ಏನು ಮುನಿರಾಜು ಹೇಳಿದ್ದೇನೆಂದ್ರೆ, ಈಗ ಮೊದಲು ರೌಡಿ ಶೀಟರ್ ಆಗಿರ್ಬೋದು, ಅವ್ರು ಈಗ ರೌಡಿ ಶೀಟರ್ ಅಲ್ಲ, ಜೊತೆಗೆ ಭೂ ನ್ಯಾಯಮಂಡಳಿಯ ಮಾಜಿ ಸದಸ್ಯ ಕೂಡ ಅವರು ಆಗಿದ್ರು ಅನ್ನುವಂತ ಮಾಹಿತಿಯನ್ನ ಕೂಡ ಕೊಟ್ಟರು. ಜೊತೆಗೆ ಪಕ್ಕದ ಮನೆಯವರಿಗೆ ಅನುಮತಿ ಕೊಟ್ಟಿದ್ದಾರೆ ಪೊಲೀಸ್, ಹೀಗಾಗಿ ತಮಗೂ ಕೂಡ ಅನುಮತಿ ಕೊಡಬೇಕು ಇದು ಅಂತೇಳಿ ಪ್ರಶ್ನೆ ಮಾಡಿದ್ರು. ಆಗ ಕೋರ್ಟ್ ಇದು ಯಾವ ರೀತಿ ಲೀಗಲ್ ಹಕ್ಕು, ನೀವು ಕಾನೂನಿನ ಹಕ್ಕನ್ನ ನೀವು ಇಲ್ಲಿ ಜಾರಿ ಮಾಡಬಹುದು, ಆದ್ರೆ ನಿಮ್ಮನೆಗೆ ಪುಷ್ಪಾರ್ಚನೆ ಮಾಡಬೇಕು ಅನ್ನುವಂತ ಒಂದು ಆದೇಶವನ್ನ ಕೋರ್ಟ್ ಕೊಡೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ಮತ್ತೆ ನೀವು ಪಕ್ಕದ ಮನೆಯವನ್ನ ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ರು, ಆದ್ರೆ ಮುಂಬೈನಲ್ಲಿ 80 ಕೋಟಿ ಖರ್ಚು ಮಾಡಿ ಮದುವೆ ಮಾಡಕ್ ಕೊಟ್ಟಾಗ
ಅಲ್ಲಿನ ಅಂದ್ರೆ ವಧುವಿನ ತಂದೆಗೆ ಮದುವೆ ಮಾಡೋ ಬದಲು ಬಡವ್ರ ಮನೆ ಕೊಡಿ ಅಂತ ಹೇಳಿದ್ರು. ಆಗ ಅವ್ರು ಸುಮಾರು 90 ಮನೆಗಳನ್ನ ಬಡವರಿಗೆ ಕೊಟ್ಟಂತ ಉದಾಹರಣೆ ಇದೆ. ಅಂತದ್ ನಿಮ್ಗೆ ಮಾದರಿ ಆಗಿರ್ಬೇಕು ಹೊರತು ಇಂಥದ್ದು ಹೇಳಿ ನ್ಯಾಯಮೂರ್ತಿಗಳು ಅವ್ರಿಗೆ ಒಂದು ಬುದ್ಧಿವಾದವನ್ನ ಹೇಳಿದ್ರು. ಆದ್ರೆ ಅದನ್ನ ಕೇಳೋ ಪರಿಸ್ಥಿತಿಯಲ್ಲಿ ಅವ್ರ ವಕೀಲರು ಇರ್ಲಿಲ್ಲ. ಹೀಗಾಗಿ ಅವ್ರು ಮತ್ತೆ ಇನ್ಸಿಸ್ಟ್ ಮಾಡೋದು ಇದಕ್ಕೆ ಒಂದು ಅನುಮತಿ ಕೊಡಬೇಕು ಅಂತ ಹೇಳಿ. ಹೀಗಾಗಿ ಈಗ ಕೋರ್ಟ್ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿದೆ. ಈ ಬಗ್ಗೆ ಇನ್ಸ್ಟ್ರಕ್ಷನ್ ತಗೊಳ್ಳಿ, ಅಂದ್ರೆ ಇವ್ರಿಗಿರೋ ಕಾನೂನುಬದ್ಧ ಹಕ್ಕೇನು ಈ ರೀತಿಯ ಒಂದು ಪುಷ್ಪಾರ್ಚನೆ ಮಾಡೋದಕ್ಕೆ ಡೈರೆಕ್ಷನ್ ಕೊಡಿ ಅಂತ ಕೇಳೋದಕ್ಕೆ ಹಕ್ಕಿದ್ಯಾ, ಅದೇ ರೀತಿ ಸರ್ಕಾರ ಈ ನಿಲುವೇನು ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆ ಮಾಡಿದೆ. ಹೀಗಾಗಿ ಈ ಎರಡೂ ಕಡೆ ವಾದ ಮಂಡನೆ ಸೋಮವಾರ ನಡೆಯುತ್ತೆ. ಸೋಮವಾರ ಒಂದ್ ವೇಳೆ ಏನಾದ್ರು ಕೋರ್ಟ್ ಅನುಮತಿ ಕೊಟ್ರೆ ಆಗ ಪುಷ್ಪಾರ್ಚನೆ ನಡೆಯಬಹುದು. ಇಲ್ಲ ಅಂದ್ರೆ 9ನೇ ತಾರೀಕು ಅವರ ಗೃಹ ಪ್ರವೇಶ ಏನ್ ನಿಗದಿ ಆಗಿದೆ ಅದಕ್ಕೆ ಪುಷ್ಪಾರ್ಚನೆ ನಡೆಯುತ್ತಾ ಇಲ್ವೋ ಅನ್ನುವಂಥದ್ದು ಸೋಮವಾರ ತಿಳಿದು ಬರ್ತಾರೆ. ಓಕೆ ಥ್ಯಾಂಕ್ ಯು ರಮೇಶ್.